Second question. ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. In a laboratory, the count of bacteria in a certain experiment was increasing at the rate of 2.5% per hour. Okay. So rate ಎಷ್ಟು ಕೊಟ್ಟಿದ್ದಾರೆ 2.5%. ಸೊ ರೇಟ್ ಬಂದ್ಬಿಟ್ಟು 2.5% ಪರ್ ಅವರ್ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಫೈಂಡ್ ದ ಬ್ಯಾಕ್ಟೀರಿಯಾ ಎಟ್ ದ ಎಂಡ್ ಆಫ್ 2 ಅವರ್ಸ್ ಅಂದ್ರೆ 2 ಅವರ್ಸ್ ಆದ್ಮೇಲೆ ಅಂದ್ರೆ ಎನ್ ವ್ಯಾಲ್ಯೂ ಏನು 2 ಅಂತ ಕೊಟ್ಟಿದ್ದಾರೆ. ಓಕೆ, ಇಫ್ ದ ಕೌಂಟ್ ವಾಸ್ ಇನಿಷಿಯಲಿ 5,06,000. ಓಕೆ, ಸೊ ಇನಿಷಿಯಲಿ ಎಷ್ಟಿತ್ತಂತೆ 5,06,000 ಇತ್ತು. ನಾನು ಇವಾಗ 2 ಅವರ್ಸ್ ಆದ್ಮೇಲೆ 2 ಅವರ್ಸ್ ಆದ್ಮೇಲೆ ಎಷ್ಟಂತ ಹೇಳ್ಬೇಕು. ಓಕೆ, ಸೊ ಗೊತ್ತಿಲ್ಲ ಅದು ಎಷ್ಟಂತ. ಸೊ ನಾರ್ಮಲ್ ಆಗಿ ಟೈಮ್ ಮೊದ್ಲಿರೋದು ಏನಂತ ತಗೋಬೇಕು, ನಾನು ಯಾವಾಗ್ಲೂ ಪ್ರಿನ್ಸಿಪಲ್ ಅಂತ ತಗೋಬೇಕು. ಟೈಮ್ 2 ಅವರ್ಸ್ ಆದ್ಮೇಲೆ ಇರೋದು ಏನಾಗುತ್ತೆ, ಅಮೌಂಟ್ ಆಗುತ್ತೆ. ಸೊ ಈಗ ನನಗೆ ಅಮೌಂಟ್ ಗೊತ್ತಿಲ್ಲ, ಅಮೌಂಟ್ ಕಂಡಿಬೇಕು, ಪ್ರಿನ್ಸಿಪಲ್ ಗೊತ್ತು. ಓಕೆ, ಪ್ರಿನ್ಸಿಪಲ್ ಎಷ್ಟು 5,06,000. ಓಕೆ, ನೋಡ್ರಿ ಯಾವಾಗಲೂ ಟೈಮ್ ಸ್ಟಾರ್ಟಿಂಗ್ ಇರೋದು ಪ್ರಿನ್ಸಿಪಲ್, ಆ ಟೈಮ್ ಮುಂದೆ ಹೋದ್ರೆ ಅದನ್ನ ಅಮೌಂಟ್ ಅಂತ ತಗೋಬೇಕು. ಓಕೆ, ಸೊ ಈಗ ನಾನು ಅಮೌಂಟ್ ಕಂಡಿಡ್ಬೇಕು ಅಂದ್ರೆ 2 ಅವರ್ಸ್ ಆದ್ಮೇಲೆ ಎಷ್ಟಿರುತ್ತೆ ಅಂತ ಕಂಡಿಡ್ಬೇಕು. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಸೊ ಫಾರ್ಮುಲಾ ಏನು, ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಬೈ 100 ಹೋಲ್ ಪವರ್ ಎನ್. ಈ ಅಮೌಂಟ್ ಗೊತ್ತಿಲ್ಲ, ಪ್ರಿನ್ಸಿಪಲ್ ಗೊತ್ತು 5,06,000 ಇಂಟು 1 ಪ್ಲಸ್ ಆರ್ ವ್ಯಾಲ್ಯೂ ಏನು 2.5 ಡಿವೈಡೆಡ್ ಬೈ 100 ಹೋಲ್ ಪವರ್ ಎನ್. ಓಕೆ, ಸೊ ಈಗ ನೀವು ನೋಡಿದ್ರೆ ಇಲ್ಲಿ ಡೆಸಿಮಲ್ ಇದೆ. ಸೊ ಡೆಸಿಮಲ್ ಇದ್ದ ಕಷ್ಟ ಆಗುತ್ತೆ. ಸೊ ಈ ಡೆಸಿಮಲ್ ತೆಗೆಕ್ ನೋಡೋಣ. ಓಕೆ, ಸೊ ಅದನ್ನ ಏನ್ ಬರೆಯೋಣ, ಎ ಇಸ್ ಈಕ್ವಲ್ ಟು 5,06,000 ಇಂಟು 1 ಪ್ಲಸ್. ಓಕೆ, ಈ ಡೆಸಿಮಲ್ ತೆಗಿಬೇಕಾದ್ರೆ ಏನಿದೆ ಅದು 2.5 ಬೈ 100 ಇದೆ. ಈಗ ನಾನು ಡೆಸಿಮಲ್ ಅಂದ್ರೆ 1 ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕಂದ್ರೆ ನಾನೇನ್ ಮಾಡ್ಬೇಕು, ಅವಾಗ ಇಂಟು 10 ಡಿವೈಡ್ ಬೈ 10 ಮಾಡ್ಬೇಕು. ಅವಾಗ ಏನಾಗುತ್ತೆ, ಈ 2.5 ಇಂಟು 10 ಏನಾಗುತ್ತೆ 25 ಆಗುತ್ತೆ. ಆ ಡೆಸಿಮಲ್ ವ್ಯಾಲ್ಯೂ ಹೋಗುತ್ತೆ. ಕೆಳಗಡೆ 100 ಇಂಟು 10 ಏನಾಗುತ್ತೆ 1000 ಆಗುತ್ತೆ. ಸೊ ಇದನ್ನ ಏನಂತ ಬರಿಬಹುದು, ನಾನು ಇದರ್ 25 ಬೈ 1000 ಅಂತ ಬರಿಬಹುದು. ಹೋಲ್ ಪವರ್. ಓಕೆ, ಇಲ್ಲಿ ಎನ್ ಇದ್ದಲ್ಲಿ 2 ಅವರ್ಸ್ ಅಂತ ಕೊಟ್ಟಿದ್ರು. ಸೊ ಎನ್ ವ್ಯಾಲ್ಯೂ 2 ಬರಿಬೇಕು, ಇಲ್ಲಿ ಕೂಡ 2. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 5 5 ಜಾ 5 2 ಜಾ 5 0 0 ಜಾ, ಮತ್ತೆ ಆಮೇಲೆ ಕ್ಯಾನ್ಸಲ್ ಮಾಡಿದ್ರೆ 5 1 ಜಾ 5 4 ಜಾ 5 0 ಜಾ. ಸೊ ಏನ್ ಉಳಿತು 1/40 ಉಳಿತು. ಎ ಇಸ್ ಈಕ್ವಲ್ ಟು, ಓಕೆ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ. ಎ ಇಸ್ ಈಕ್ವಲ್ ಟು 5,06,000 ಇಂಟು 1 ಪ್ಲಸ್ 1/40 ಹೋಲ್ ಸ್ಕ್ವೇರ್. ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಎ ಇಸ್ ಈಕ್ವಲ್ ಟು 5,06,000 ಇಂಟು, ಓಕೆ, ಸೊ ಈಗ ಡಿನಾಮಿನೇಟರ್ ಎಲ್ಸಿಎಂ ತಗೊಂಡ್ರೆ 1 40 ಎಲ್ಸಿಎಂ ಏನಾಗುತ್ತೆ 40ನೇ ಆಗುತ್ತೆ. ಓಕೆ, ಸೊ ಇದ್ರಾಗಿರೋ ಫಸ್ಟ್ ನಂಬರ್ ತಗೋಬೇಕು, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 1/1 ಇಂಟು 40 40 ಆಗುತ್ತೆ. ಪ್ಲಸ್ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 40 40 ಕ್ಯಾನ್ಸಲ್, 1 1 ಜಾ 1 ಹೋಲ್ ಸ್ಕ್ವೇರ್. ಸೊ ಎ ಇಸ್ ಈಕ್ವಲ್ ಟು 5,06,000 ಇಂಟು 41/40 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇದನ್ನ ಸಪರೇಟ್ ಆಗಿ ಬರೆಯೋಣ. ಮತ್ತೆ ಎ ಇಸ್ ಈಕ್ವಲ್ ಟು 5,06,000 ಇಂಟು 41/40 ಇಂಟು 41/40. ಸೊ ಏನಾಗುತ್ತೆ 0 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್ ಆಗುತ್ತೆ. ಈಗ ನೀವು ನೋಡಿದ್ರೆ 2 2 ಜಾ 2 2 ಜಾ 4 ಎಷ್ಟು ಉಳಿತು 1 ಉಳಿತು. 2 5 ಜಾ 10 2 3 ಜಾ 6 0 ಆಗುತ್ತೆ. ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 1 ಜಾ 2 2 2 ಜಾ 4 1 ಉಳಿತು. 2 6 ಜಾ 12 ಮತ್ತೆ 1 ಉಳಿತು. 2 5 ಜಾ. ಓಕೆ, ಸೊ ಈಗ ನಮ್ಗೆ ಏನು ಉಳಿತು, ಎ ಇಸ್ ಈಕ್ವಲ್ ಟು 1265 ಇಂಟು 41 ಇಂಟು 41 ಹೋಲ್ ಡಿವೈಡೆಡ್ ಬೈ 4 ಮಂತ್. ಓಕೆ, ಸೊ ಈಗ ನಾವೇನ್ ಮಾಡೋಣ, ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಈ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಣ. ಸೊ 1265 ಇಂಟು 41 ಇಂಟು 41. ಸೊ ಎಷ್ಟು ಬರುತ್ತೆ 21, ಇನ್ನು ನೋಡ್ರೆ 2126465.
2121465 ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, 21 ಸಾರಿ ಇದು 26 ಇದೆ. ಓಕೆ, ಇಲ್ಲಿ 26 ಬರ್ದ್ಬಿಡ್ತೀನಿ. ಓಕೆ, 2126465 ಇದನ್ನ ಡಿವೈಡ್ ಬೈ 4 ಮಾಡಬೇಕು. ಸೊ ಎಷ್ಟು ಬರುತ್ತೆ? 531616 616.25 ಬರುತ್ತೆ. ಓಕೆ, 5,31,616.25 ಬರುತ್ತೆ. ಈಗ ಬ್ಯಾಕ್ಟೀರಿಯಾ ಡೆಸಿಮಲ್ ಅಲ್ಲಿ ಇರಲ್ಲ, ಹೌದಾ? ಈ ನಂಬರ್ ಆಫ್ ಬ್ಯಾಕ್ಟೀರಿಯಾಸ್ ಓಕೆ ಅದೇನಾಗುತ್ತೆ, ಡೆಸಿಮಲ್ಸ್ ಅಲ್ಲಿ ಇರೋದಿಲ್ಲ. ಸೊ ರೌಂಡ್ ಫಿಗರ್ ಮಾಡಿದ್ರೆ ಇದು 0.25 ಅಂದ್ರೆ ಈ 0.2 ಅಂತಂದ್ರೆ 5 ಕಿಂತ ಕಡಿಮೆ ಇರೋದ್ರಿಂದ ಸೊ ನಾವೇನ್ ಬರಿಬಹುದು, 531616. ಓಕೆ, ಇದು ಬಂದ್ಬಿಟ್ಟು ನಂಬರ್ ಆಫ್ ಬ್ಯಾಕ್ಟೀರಿಯಾ. ಓಕೆ, ನಂಬರ್ ಆಫ್ ಬ್ಯಾಕ್ಟೀರಿಯಾ at the end of 2 hours. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ನಾನೇ ಕಾಲ್ ಮಾಡ್ಬಿಟ್ಟು ನಾವ್ ಯಾಕೆ ವಾಟ್ಸಪ್ ಗ್ರೂಪ್ ಮಾಡ್ಬೇಕು ಅನ್ಕೊಂಡಿವಿ, ಅದರಿಂದ ನಿಮಗೆ ಏನೆಲ್ಲ ಅಡ್ವಾಂಟೇಜ್ ಆಗುತ್ತೆ, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಲ್ಲರಿಗೂ ಹೆಲ್ಪ್ ಆಗ್ಲಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕಂಪೇರಿಂಗ್ ಕ್ವಾಂಟಿಟೀಸ್ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.